ನಾನು ಒಬ್ಬನೇ ಮಾತಾಡುವುದಲ್ಲ, ನಾನು ಒಬ್ಬನೇ ಇದ್ದರೆ ನನ್ನ ಬಾಯಿಂದ ಮಾತು ಹೊರಬೀಳುವುದು ಇಲ್ಲ. ಜೊತೆಗೆ ಬಲ ಬೇಕು. ಈ ಕಾಮನಿಗೆ ಬಲ ಯಾರು? ಮಡದಿ ರತಿ ಅಲ್ವೇ? ರತಿ ಶುಭವಾಗಲಿದ್ದೇನೆ ಲಕ್ಷ್ಮಿ. ಕುಸುಮಾವತಿಯಲ್ಲಿ ನಾನು ಪ್ರವೇಶ ಮಾಡಿ ಒಲಗವನ್ನು ಕೊಡ್ತೇನೆ ಅಂತಾದ್ರೆ ನಿನ್ನ ಜೊತೆ ಸೇರಿ ನನ್ನ ಕಾಯಕವೇ. ನಿನ್ನನ್ನು ಬಿಟ್ಟು ನನ್ನ ವ್ಯವಹಾರ ಇಲ್ಲ, ನನ್ನನ್ನು ಬಿಟ್ಟು ನಿನ್ನ ವ್ಯವಹಾರವಿಲ್ಲ. ಘಳಿಗೆಯು ಅಗಲದಂತಹ ಸಂಬಂಧ ನಮ್ಮದು. ಹೀಗೆ ನನ್ನ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಹೋದರೆ ಹಲವು ಉಂಟು. ಹೆಸರು ಮನ್ಮಥ, ಮನಸ್ಸನ್ನು ಮಥಿಸುವವನು. ಅಷ್ಟೇ ಅಲ್ಲ, ಹರಿಯ ಮನಸ್ಸಿನಿಂದ ಉದ್ಭವಿಸಿದ ಕಾರಣಕ್ಕಾಗಿ ನನ್ನನ್ನು ಮನಸ್ಸಿಜ ಅಂತ ಕರೆದರು. ಹುಟ್ಟುವಾಗಲೇ ದರ್ಪದಿಂದ ಹುಟ್ಟಿದ ಕಾರಣದಿಂದ ದರ್ಪಕನಂತಲೋ ಅಥವಾ ಕಂದಪ್ಪನಂತಲೋ ನನಗೂ ಹೆಸರು ಬಂತು. ನನ್ನ ರೂಪವನ್ನು ಕಂಡಂತಹ ದದೀಚಿ ಅಂತ ಮಹರ್ಷಿಗಳೇ ಇವ ಮದನ ರೂಪ, ಇವನನ್ನು ಮಿಗಿಲಾಗಿಸುವ ರೂಪಲೋಕದಲ್ಲಿ ಮತ್ತೊಂದಿಲ್ಲ ಅಂತ ಹೊಗಳಿದರು. ಅಷ್ಟೇ ಅಲ್ಲ, ಕಾರ್ಯವಾದರೂ ಏನು? ಈ ಲೋಕದಲ್ಲಿ ಜೀವಾತ್ಮಗಳ ಸೃಷ್ಟಿಗೆ ನಾನು ಕಾರಣೀಕರ್ತನಾಗಬೇಕು. ಯಾವ ರೀತಿ? ಇರುವಂತ ಪಂಚಬಾಣಗಳ ಪ್ರಯೋಗದಿಂದಲಾಗಿ. ಹಾಗಾದ್ರೆ ಅದಾದರೂ ಯಾವುದು? ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳು ಎನ್ನುವುದಾಗಿ ಇದನ್ನು ಕಬ್ಬಿಲ್ಲಿಗೆ ಪೋಣಿಸಿ ಬಿಟ್ಟೆ ಅಂತಾದರೆ ಎರಡು ಜೀವಗಳು ಒಂದಾಗುತ್ತದೆ. ಯೋಗ ಇದ್ರೆ ಅಲ್ವೇ? ಉಳಿದವರದ್ದಾದ್ರೆ ಹಾಗಲ್ಲ. ಒಂದು ಬಾಣ ಬಿಟ್ರೆ ಆ ದೇಹ ತುಂಡಾಗಿ ಎರಡಾಗುವ ಸಾಧ್ಯತೆ ಉಂಟು. ನಮ್ಮದಾಗಲ್ಲ, ಎರಡು ದೇಹ ಒಂದಾಗಿ ಇನ್ನೊಂದು ಹುಟ್ಟಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸುವುದು. ಈರೇಳು ಲೋಕದ ಹೆಬ್ಬೆಳಸು ಬೆಳೆಸುವವನು ನಾನು. ಮೀನಕೇತನನಾಗಿದ್ದೇನೆ, ಮಕರ ವಾಹನನಾಗಿದ್ದೇನೆ. ಇದೆಲ್ಲ ನನ್ನ ವಿಷಯ. ಲೋಕದ ಜೀವರಾಶಿಗಳಿಗೆ ಕಾಮನಿದ್ದರೆ ಮಾತ್ರ ಕ್ಷೇಮ, ಕಾಮನಿಲ್ಲದಿರೆ ಅಲ್ವೇ? ಹೀಗೊಂದು ಮಾತು ಉಂಟು. ಬರೀ ನನ್ನ ಬಗ್ಗೆ ಹೇಳಿಕೊಳ್ಳುವುದಲ್ಲ, ನಿನ್ನ ಕುರಿತಾಗಿಯೂ ಹೇಳುವುದಾದರೆ, ಶಿವನನ್ನು ನೋಡಿ ಬೆದರಿದಂತ ದಕ್ಷ ಮೈ ಬೆವರಿಳಿದು ಹೋದಾಗ ತೊಟ್ಟಿಕ್ಕಿದ ಬೆವರ ಹನಿಂದ ಹುಟ್ಟಿದವಳೇ ನೀನು. ಸುರದ್ರೂಪಿಯಾದ ನಿನ್ನನ್ನ ಮದುವೆ ಮಾಡಿಕೊಡುವುದು ಯಾರಿಗೆನ್ನುವ ಪ್ರಶ್ನೆ ಬಂದಾಗ ಲೋಕವನ್ನು ನಿಯಂತ್ರಿಸುವುದಕ್ಕೆ ಈ ಕಾಮ, ನನ್ನನ್ನು ನಿಯಂತ್ರಿಸುವುದಕ್ಕೋ ಸರಿದೂಗಿಸುವುದಕ್ಕೋ ಬೇಕಾಗಿ ಅದು ರತಿ ಎನ್ನುವುದಾಗಿ ತಿಳಿದು ದೇವಾನುದೇವತೆಗಳೇ ನಿನ್ನನ್ನು ನನಗೆ ಮದುವೆ ಮಾಡಿಕೊಟ್ಟದ್ದಲ್ಲವೇ? ಅಂದಿನಿಂದ ಇಲ್ಲಿವರೆಗೆ ನಾವು ಬೇರಾದ ಪ್ರಸಂಗವೇ ಇಲ್ಲ. ಜನರೆಲ್ಲ ಹೇಳ್ತಾರೆ ಕಾಮ ಅಂತ ಹೇಳಿದ್ರೆ ಕೆಟ್ಟದು, ಅಲ್ವೇ ಅಲ್ಲ. ಧರ್ಮಯುಕ್ತವಾದ ಕಾಮಕ್ಕೆ ಪುರುಷಾರ್ಥಗಳಲ್ಲಿ 3ನೇ ಸ್ಥಾನ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವುದಾಗಿ. ಅದೇ ಅಧರ್ಮಪೂರಿತವಾದ ಕಾಮಕ್ಕೆ ಅರಿಷಡ್ವೈರಿಗಳಲ್ಲಿ ಮೊದಲ ಸ್ಥಾನ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಎನ್ನುವುದಾಗಿ. ಯಾರು ಯಾವ ರೀತಿ ಕಾಮನನ್ನು ಸ್ವೀಕರಿಸುತ್ತಾರೋ ಆ ರೀತಿಯಾದ ಪರಿಣಾಮವನ್ನೇ ಕೊಡುತ್ತದೆ. ಬಿಟ್ರೆ ಕಾಮ ಕೆಟ್ಟದ್ದಲ್ಲ. ಲೋಕ ಬೆಳೆಯಬೇಕು, ಕಾಮ ಬೇಕೇ ಬೇಕು. ಹಾಗಾದ್ರೆ ಸುರದ್ರೂಪಿಯಾದ ಹೆಣ್ಣು ನೀನು ಅನ್ನುವುದಕ್ಕೆ ಅನುಮಾನ ಇಲ್ಲ. ಲೋಕದಲ್ಲಿ ಒಂದು ಮಾತುಂಟು, ಚಂದದ ಹೆಣ್ಣು ಮಗು ಒಂದು ಲೋಕದಲ್ಲಿ ಜನನವಾಯ್ತಾ ಆ ತಂದೆ ತಾಯಿಯರು ಅಕ್ಕಪಕ್ಕದವರೆಲ್ಲ ಹೇಳುವುದು ವ್ರತಿ ವ್ರತಿ ಇದ್ದಾಗಿದ್ದಾಳೆ ಅಂತ ಹೇಳುದು. ಅಷ್ಟೇ ಅಲ್ಲ ಸ್ವಾಮಿ, ಮತ್ತೆ ಗಂಡು ಮಗು ಒಂದು ಹುಟ್ಟಿದರೆ ನೋಡ್ಲಿಕ್ಕೆ ಆಗೋದಿಲ್ಲ, ಆದರೂ ಸಾಕ್ಷಾತ್ ಮನ್ಮಥನ ಹಾಗೆ ಇದ್ದಾನೆ ಅಂತ ಹೇಳುದು. ಅವ ಕರ್ರಗೆ ವಕ್ರನಾಗಿದ್ದರು ನನ್ನ ಮಗ ಮನ್ಮಥನ ಹಾಗಿದ್ದಾನೆ ಅಂತ ಹೇಳುವುದು. ಅಷ್ಟೇ ಅಲ್ಲ, ನವವಿವಾಹಿತ ಜೋಡಿಯೊಂದು ಕಣ್ಣಿದ್ರಿಗೆ ಕಂಡಿತ್ತು ಅಂತಾದರೆ ಹಿರಿಯವರಾದ್ರೆ ಹೇಳುವುದು ಹೇಗೆ? ಪ್ರತಿ ಮನ್ಮಥನ ಜೋಡಿ ಇದ್ದ ಹಾಗುಂಟು ಅಂತ ಅಲ್ವಾ? ಅದು ನೋಡ್ಲಿಕ್ಕಾಗದ ಜೋಡಿ ಆದ್ರೆ ಹೇಳುವುದು ಹಾಗೆ. ಅದರ ಅರ್ಥ ಅವರು ಹಾಗಿದ್ದಾರೆ ಅಂತ ಅಲ್ಲ. ನಮ್ಮ ಇರುವರ ರೂಪ ಅತಿ ಅಪರೂಪ ಎನ್ನುವುದೇ ಸತ್ಯ. ಹಾಗಾದ್ರೆ ಇಷ್ಟೇ ಅಲ್ಲ, ನಮ್ಮ ಕುರಿತಾಗಿ ಹೇಳುವುದಕ್ಕೆ ಹೋದ್ರೆ ಲೋಕದಲ್ಲಿ ಹಲವು ಮೇಳ ಉಂಟು. ಅದರಲ್ಲಿ ಪ್ರಚಾರದಲ್ಲಿದ್ದ 4 ಮೇಳ. ಒಂದು ಶಿವನ ಮೇಳ, ಇನ್ನೊಂದು ಹರಿಯ ಮೇಳ, ಇನ್ನೊಂದು ಬ್ರಹ್ಮನ ಮೇಳ. ಅವರನ್ನು ಮೀರಿಸ್ತೇನೆ ಎನ್ನುವುದಾಗಿ ಹೇಳಿಕೊಳ್ಳುವ ದೇವೇಂದ್ರನ ಮೇಳ ಒಂದುಂಟು. ಆದರೆ ಸತ್ಯ ಹೇಳಬೇಕಾ, ಹೆಸರಿದ್ದು ಮೇಳ ಯಾವುದು? ನಮ್ಮ ಮೇಳ ಅಲ್ವಾ? ನಮ್ಮ ಮೇಳಕ್ಕಿದ್ದಷ್ಟು ಹೆಸರು ಮತ್ತೆ ಯಾವ ಮೇಳಕ್ಕೂ ಇಲ್ಲ. ಯಾಕೆ ಹೇಳಿ ನೋಡೋಣ? ಅದು ಗೊತ್ತಾಗಲಿಲ್ಲ. ಅದು ಅಮ್ಮನವರ ಮೇಳ. ಇದ್ರು ಇರ್ಬೋದು. ಅದೆಲ್ಲ ಪುರುಷ ಪ್ರಧಾನವಾದ ಮೇಳ. ನಮ್ಮ ಮೇಳಕ್ಕೆ ಇರುವುದು ರತಿಯ ಮೇಳ. ಹೆಣ್ಣು ಮಕ್ಕಳ ಹೆಸರು ಮೇಳಕ್ಕೆ ಇಟ್ಟುಕೊಂಡು ಮೇಲೆ ಬೀಳ್ತದಂತ ಆಯ್ತು. ಹಾಗೆ ತೊಂದರೆ ಇಲ್ಲ. ಹೀಗೆ ನಿಂತು ಮಾತಾಡುವುದೇನೆ, ಸರಸ ಸಲ್ಲ ಕುಳಿತು ಮಾಡುವುದು.